ಕನ್ನಡ ಸಿನಿಮಾ ಮುಳುಗ್ತಾ ಇದೆ. ಹೊಸ ಸಿನಿಮಾಗಳನ್ನು ಜನ ನೋಡ್ತಾ ಇಲ್ಲ. ಚೆನ್ನಾಗಿರೋ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ. ದಿನ ಬೆಳಗಾದರೆ ಬರೀ ಇದೇ ಮಾತುಗಳು. ಹೊಸ ಕಥೆಗಳನ್ನು ಕನ್ನಡದಲ್ಲಿ ಹೇಳಬೇಕು, ಹೊಸ ಸಿನಿಮಾಗಳನ್ನು ಮಾಡಬೇಕು ಅಂತ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಡಿಮೋಟಿವೇಶನ್ ಆಗ್ತಾ ಇದೆ ಡೈಲಿ. ಈ ವಿಡಿಯೋ ಅವ್ರಿಗೊಂದು ಹೋಪ್ನ ಕೊಡುತ್ತೆ, ಒಂದು ರೈಟ್ ಡೈರೆಕ್ಷನ್ನ ಕೊಡುತ್ತೆ. ನೀವೇನಾದರೂ ಫಿಲ್ಮ್ ಮೇಕರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ನೀವೊಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ. ತಪ್ಪದೆ ಫುಲ್ ನೋಡಿ. ಎಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಿಲ್ಮ್ ಮೇಕರ್ಸ್ಗೆ ಯೂಸ್ ಆಗೋವಂಥ ವಿಚಾರ ಏನು ಗುರು ಅಂತ ಕೇಳಿದ್ರೆ ಇದೆ. ನಮ್ಮಲ್ಲಿ ಸಿನಿಮಾಗಳನ್ನು ಮಾಡಬೇಕು, ಕಥೆಗಳನ್ನು ಹೇಳಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇದೆ. ಎಷ್ಟೊಂದು ಜನ ಐಡಿಯಾಸ್ನ ಜನ್ರೇಟ್ ಮಾಡ್ತಾರೆ, ಅದಾದ್ಮೇಲೆ ಸ್ಟಕ್ ಆಗ್ತಾರೆ. ಇನ್ನೊಂದಷ್ಟು ಜನ ಕಥೆಗಳನ್ನ ಬರೀತಾರೆ, ಅದಾದ್ಮೇಲೆ ಸ್ಟಕ್ ಆಗ್ತಾರೆ. ಮತ್ತೊಂದಷ್ಟು ಜನ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಬರೀತಾರೆ, ಅದಾದ್ಮೇಲೆ ಸ್ಟಕ್ ಆಗಿ ಹೋಗ್ತಾರೆ. ಇನ್ನೊಂದಷ್ಟು ಜನಕ್ಕೆ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇರುತ್ತೆ, ಆದರೆ ಪ್ರೊಡ್ಯೂಸರ್ಗೆ ಪಿಚ್ ಮಾಡೋದಕ್ಕೆ ಬರೋದಿಲ್ಲ. ಅವರೆಲ್ಲರಿಗೂ ಒಂದು ಬೇಕಾಗಿರುತ್ತೆ, ಅವರ ಮುಂದಿನ ಹೆಜ್ಜೆ ಇಡೋದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನೆಂದರೆ ಒಂದು ರೈಟ್ ಡೈರೆಕ್ಷನ್. ಅದಕ್ಕೋಸ್ಕರ ಕಾಲೇಜ್ಗಳಿವೆ, ಕೋರ್ಸ್ಗಳಿವೆ, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಗಳು ನಡೀತಾ ಇರುತ್ತೆ. ಆದರೆ ಅಲ್ಲಿ ಕ್ಲಾಸ್ ತಗೊಳ್ಳೋರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಕೆಲವೊಮ್ಮೆ ಸಾವಿರ ಲಕ್ಷ ಅಂತ ಕೊಟ್ಟು ಸುಮಾರು ಜನ ಕಲ್ತಿದ್ದಾರೆ, ಕಲಿತಾ ಇದ್ದಾರೆ. ಇನ್ನೊಂದಷ್ಟು ಜನ ಕಲಿತು ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದು ಒಂದು ಕ್ರಿಯೇಟಿವ್ ಪ್ಲಸ್ ಸ್ಲೋ ಪ್ರೊಸೆಸ್. ಅದಕ್ಕೆ ಅಂತ ಒಂದಷ್ಟು ಟೈಮ್ನ ತಗೊಳುತ್ತೆ. ಬಟ್ ತುಂಬ ಜನ ಆ ಕೋರ್ಸ್ನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋ ದಾರಿಗೆ ಗೊತ್ತಿಲ್ಲದೆ ಈಗಲೂ ಅಲಿತಾ ಇದ್ದಾರೆ. ಸೊ ಕಲಿಯೋದು ಎಷ್ಟು ಇಂಪಾರ್ಟೆಂಟೋ ಯಾರ ಹತ್ರ ಕಲಿತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ತರುಣ್, ಕಿಶೋರ್, ಸುಧೀರ್, ಕನ್ನಡದವ್ರಿಗೆ ಈ ಹೆಸರು ಗೊತ್ತೇ ಇರುತ್ತೆ. ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಹೊಸ ಟ್ಯಾಲೆಂಟ್ಗಳನ್ನು ಅವರ ಪ್ರೊಡಕ್ಷನ್ ಹೌಸ್ ಮೂಲಕ ಕನ್ನಡ ಸಿನಿಮಾಗೆ ಕೊಟ್ಟಿದ್ದಾರೆ. ಇವಾಗ ಮತ್ತೊಂದು ಹೊಸ ಇನಿಷಿಯೇಟಿವ್ಗೆ ಕೈ ಹಾಕಿದ್ದಾರೆ. ಸ್ಕ್ರಿಪ್ಟ್ ಟು ಸ್ಕ್ರೀನ್, 1 ಡೇ ಲೈವ್ ಮಾಸ್ಟರ್ ಕ್ಲಾಸ್ ಆನ್ ಫಿಲ್ಮ್ ಮೇಕಿಂಗ್. ತರುಣ್ ಅವರೇ ಲೈವ್ ಕ್ಲಾಸ್ನ ತಗೋತಾ ಇದ್ದಾರೆ. ಇನ್ನೊಂದು ಎಕ್ಸೈಟಿಂಗ್ ವಿಚಾರ ಏನಪ್ಪ ಅಂತಂದರೆ ಅವರ ಪ್ರೊಡಕ್ಷನಲ್ಲಿ ಒಳ್ಳೆ ಟ್ಯಾಲೆಂಟ್ಗಳಿಗೆ ಚಾನ್ಸ್ ಕೂಡ ಸಿಗುತ್ತೆ. ಈ ಒಂದು ಮಾಸ್ಟರ್ ಕ್ಲಾಸಲ್ಲಿ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಫಸ್ಟ್, ರೈಟಿಂಗ್ ಪ್ರೋಸೆಸ್. ಐಡಿಯಾಸ್ನ ಹೇಗೆ ಜನರೇಟ್ ಮಾಡೋದು, ಅದು ಎಲ್ಲಿ ಸಿಗುತ್ತೆ, ಅದನ್ನು ಕಥೆಯಾಗಿ ಹೇಗೆ ಕನ್ವರ್ಟ್ ಮಾಡೋದು, ಅದರಿಂದ ಸ್ಕ್ರೀನ್ ಪ್ಲೇನ ಹೇಗೆ ಬರೆಯೋದು. ಸೆಕೆಂಡ್, ದಿ ಲೈವ್ ಡಿಕನ್ಸ್ಟ್ರಕ್ಷನ್ ಆಫ್ ಎ ಸೀನ್. ಇದು ಈ ಮಾಸ್ಟರ್ ಕ್ಲಾಸ್ನ ಒನ್ ಆಫ್ ದ ಮೇಜರ್ ಹೈಲೈಟ್ ಅಂತ ಹೇಳ್ತೀನಿ. ಒಂದು ಸೀನ್ನ ತಗೊಂಡು ಅದನ್ನು ಹೇಗೆ ಬರೆದಿದ್ದು, ಯಾಕೆ ಬರೆದಿದ್ದು, ಅದನ್ನು ಹೇಗೆ ವಿಜುವಲೈಸ್ ಮಾಡಿದ್ದು, ಹೇಗೆ ಪ್ಲ್ಯಾನ್ ಮಾಡಿದ್ದು ಅಂತ ಇನ್ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಥರ್ಡ್, ಬೌಂಡ್ ಸ್ಕ್ರಿಪ್ಟ್ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಸ್ಟೋರಿ ಬೋರ್ಡ್ ಹೇಗೆ ಮಾಡೋದು, ಶಾರ್ಟ್ ಡಿವಿಷನ್ಸ್ ಹೇಗೆ ಮಾಡೋದು, ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಒಂದು ಥಿಯೇಟ್ರಿಕಲ್ ಔಟ್ಪುಟ್ನ ಹೇಗೆ ತರಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಫೋರ್ತ್, ದ ರಿಯಾಲಿಟಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪ ಅಂತಂದರೆ ಬಿಹೈಂಡ್ ದ ಕ್ಯಾಮ್ರಾ ಏನೇನಾಗುತ್ತೆ, ಚಾಲೆಂಜಸ್ಗಳು ಏನೇನು ಬರುತ್ತೆ, ಆ ಚಾಲೆಂಜಸ್ ಬಂದಾಗ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಡಿಸಿಷನ್ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಯಾವ ಡಿಪಾರ್ಟ್ಮೆಂಟ್ಗಳ ಜೊತೆ ಕೊಲಾಬ್ರೇಟ್ ಆಗಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಪ್ರಾಪರ್ ಪ್ರಾಕ್ಟಿಕಲ್ ಅಡ್ವೈಸ್ ಅಂತ ಹೇಳ್ಬೋದು. ಫಿಫ್ತ್, ದ ಪಿಚ್ಚಿಂಗ್. ಎಲ್ಲ ರೆಡಿ ಇದೆ ಗುರು, ಬೌಂಡ್ ಸ್ಕ್ರಿಪ್ಟೇ ನನ್ನ ಕೈಲಿದೆ, ಈಗ ಏನು ಮಾಡೋದು, ಪ್ರೊಡ್ಯೂಸರ್ನ ಹೇಗೆ ಹುಡುಕೋದು, ಅವ್ರಿಗೆ ಸ್ಟೋರಿನ ಹೇಗೆ ಪಿಚ್ ಮಾಡೋದು ಅಂತ ಕೂಡ ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಕೊನೆಯದಾಗಿ Q&A ಸೆಷನ್ಸ್. ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ನೀವು ಅವ್ರಿಗೆ ಕೇಳ್ಬೋದು, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಇದ್ರ ಜೊತೆಗೇನೆ ನೆಟ್ವರ್ಕಿಂಗ್ನ ಮಾಡ್ಕೋಬೋದು. ಯಾರಿಗೆ ಗೊತ್ತು, ನಿಮ್ಮ ಸಿನಿಮಾಟೋಗ್ರಫರ್ ನಿಮ್ಗೆ ಇಲ್ಲಿ ಸಿಗ್ಬೋದು, ನಿಮ್ಮ ಎಡಿಟರ್ ನಿಮ್ಗೆ ಇಲ್ಲಿ ಸಿಗ್ಬೋದು, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇಲ್ಲಿ ನಿಮಗೆ ಸಿಗ್ಬೋದು. ಸೊ ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಇಲ್ಲಿದೆ. ಸರಿ ಗುರು, ನಾನು ಇಂಟ್ರೆಸ್ಟೆಡ್ ಇದ್ದೀನಿ, ಈಗ ಏನು ಮಾಡಲಿ? ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಆದರೂ ಮಾಡಿ. ಇಲ್ಲ ಅಂತಂದರೆ ಕೆಳಗಡೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಓಪನ್ ಮಾಡಿದ್ರೆ ಈ ಥರದ್ದು ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ನಿಮ್ಮ ಇಮೇಲ್ ಐ ಡಿ ಹಾಕಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡಿ, ನಿಮ್ಮ ಲಿಂಗ, ನಿಮ್ಮ ಜೆಂಡರ್ನ ಕೂಡ ಹಾಕಿ, ಅದಾದಮೇಲೆ ಅಡ್ರೆಸ್, ನೀವೆಲ್ಲಿಂದ ಬಂದಿದ್ದೀರಾ ಅದನ್ನು ಬ್ರೀಫಾಗಿ ಹಾಕಿ. ಅದಾದಮೇಲೆ ನಿಮಗೆ ಫಿಲ್ಮ್ ಮೇಕಿಂಗಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಕೂಡ ಹಾಕಿ. ನಂತರ ಇಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಲಿಂಕ್ನ ಹಾಕಬಹುದು. ಮ್ಯಾಂಡೇಟರಿ ಏನಲ್ಲ, ನೀವು ಹಿಂದೆ ಯಾವುದಾದ್ರೂ ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡಿದರೆ ಅಥವಾ ಯಾವುದಾದ್ರೂ ಆ್ಯಡನ್ನು ಡೈರೆಕ್ಟ್ ಮಾಡಿದರೆ ಅದರ ಲಿಂಕ್ಗಳನ್ನು ಇಲ್ಲಿ ಹಾಕಬಹುದು. ನೆಕ್ಸ್ಟ್, ಈ ಮಾಸ್ಟರ್ ಕ್ಲಾಸ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಇಲ್ಲಿ ತುಂಬ ಇಂಪಾರ್ಟೆಂಟ್. ಅದರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್, ಈ ಫಿಲ್ಮ್ ಮೇಕಿಂಗ್ ಮಾಸ್ಟರ್ ಕ್ಲಾಸಿಂದ ನೀವು ಏನನ್ನು ಕಲಿಯೋದಕ್ಕೆ ಬರ್ತಾ ಇದ್ದೀರಾ ಅಂತ ಬ್ರೀಫಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ಈ ಒಂದು ಸರ್ಟಿಫೈಡ್ ಟ್ರೈನಿಂಗ್ ಪ್ರೋಗ್ರಾಮ್ದು ಕೋರ್ಸ್ ಫೀಸ್ ಬಂದು 5,999 ಆಗಿರುತ್ತೆ. ಈ ಡೀಟೇಲ್ಸ್ನ ಪೂರ್ತಿ ಓದ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲೇ ಪೇಮೆಂಟ್ನ ಮಾಡಿ ಈ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ನೋಡಿ, ಫಿಲ್ಮ್ ಮೇಕರ್ ಆಗೋ ಕನಸು ಸುಮಾರು ಜನಕ್ಕಿರುತ್ತೆ. ಅದೆಲ್ಲದನ್ನು ಅಚೀವ್ ಮಾಡೋದಕ್ಕೆ ಒಂದು ಡೇರಿಂಗ್ ಸ್ಟೆಪ್ ತೊಗೋಬೇಕು, ನುಗ್ಗಬೇಕು. ಅದಕ್ಕೊಂದಷ್ಟು ಕೆಪಾಸಿಟಿ ಕೂಡ ಇರಬೇಕು. ನಿಮಗೆ ನುಗ್ಗೋದಕ್ಕೆ ಧೈರ್ಯ, ಆಸೆ, ಕೆಪಾಸಿಟಿ ಇದ್ದರೆ ಹೋಗಿ ಅಟೆಂಡ್ ಮಾಡಿ ಮಾಸ್ಟರ್ ಕ್ಲಾಸ್ನ ಅಂತ ಹೇಳ್ತೀನಿ.
ಸೊ ಇದಿಷ್ಟು ಈ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತ ಅನಿಸ್ತಿತ್ತು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.